ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಬೀಜಗಣಿತಕ್ಕೆ ಸಂಬಂಧಪಟ್ಟಂಥ ಸೂತ್ರಗಳಾದಂಥ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿಯ ಒಂದು ಸೂತ್ರ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ಒಂದು ಸೂತ್ರ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿಯ ವಿಸ್ತೃತ ರೂಪ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಏನಾಗ್ತದೆ, ಯಾವ ಒಂದು ರೂಪವನ್ನು ತಾಳುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅಂದಾಗ ಫಸ್ಟ್ ನಾವು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂದಾಗ ಇಲ್ಲಿ ಏನು ಮಾಡಬೇಕು, ಈ ಎಕ್ಸಿಂದ ಈ ಎಕ್ಸನ್ನು ಅಂದರೆ ಈ ಎಕ್ಸಿಂದ ಈ ಎಕ್ಸ್ ಪ್ಲಸ್ ಎನ ಫಸ್ಟು ನಾವು ಗುಣಿಸ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಇಂಟು ಎಕ್ಸ್ ಇಂಟು ಎಕ್ಸ್ ಎ ಅಥವಾ ಎ ಎಕ್ಸ್ ಆಗ್ತದೆ. ಇದು ಎಕ್ಸಿಂದ ನಾವು ಎಕ್ಸ್ ಪ್ಲಸ್ ಎ ಅನ್ನು ಗುಣಿಸಿದ್ವಿ. ಈಗ ಅದೇ ರೀತಿ ಬಿ ಇಂದ ಏನು ಮಾಡೋಣ, ಗುಣಿಸ್ತಾ ಹೋಗೋಣ. ಬಿ ಇಂಟು ಎಕ್ಸ್ ಬಿ ಎಕ್ಸ್ ಆಗ್ತದೆ. ಜೊತೆಗೆ ಈಗ ಬಿ ಇಂದ ಎ ಅನ್ನ ಗುಣಿಸ್ತಾ ಹೋಗೋಣ. ಬಿ ಇಂಟು ಎ ಅಥವಾ ಎ ಬಿ ಆಗ್ತದೆ, ಬಿ ಎ ಆಗ್ತದೆ. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಇಲ್ಲಿ ಎ ಎಕ್ಸ್ ಮತ್ತು ಬಿ ಎಕ್ಸ್ ಅಲ್ಲಿ ಸಾಮಾನ್ಯವಾಗಿರೋದು ಯಾವುದು ಅಂದರೆ ಕಾಮನ್ ಆಗಿರುವಂಥದ್ದು ಎಕ್ಸ್ ಇದೆ. ಈ ಎಕ್ಸ್ ಅನ್ನ ಕಾಮನ್ ಫ್ಯಾಕ್ಟರ್ ತಿಕ್ಕೊಳ್ಳೋಣ. ಎಕ್ಸ್ ಅನ್ನು ತಿಕ್ಕೊಂಡ್ರೆ ಏನು ಉಳಿಯುತ್ತೆ, ಎ ಉಳಿಯುತ್ತೆ, ಇಲ್ಲಿ ಬಿ ಉಳಿತದೆ. ಆಗ ಎಕ್ಸ್ ಇಂಟು ಎ ಪ್ಲಸ್ ಬಿ ಆಗ್ತದೆ, ಪ್ಲಸ್ ಎ ಬಿ ಆಗ್ತದೆ. ಹಾಗಾದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿಯ ಸೂತ್ರ ಅಥವಾ ವಿಸ್ತೃತ ರೂಪ ಏನಾಗ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗ್ತದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗ್ತದೆ. ಇದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿಯ ಒಂದು ವಿಸ್ತೃತ ರೂಪ ಅಥವಾ ಸೂತ್ರ ಆಗ್ತದೆ. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಅಥವಾ ಸೂತ್ರ ಏನಾಗ್ತದೆ ಅಂತ ನಾವು ನೋಡ್ತಾ ಹೋಗೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ನ 2 ಬಾರಿ ಗುಣಿಸಿ ಅಂತ ಆಗ್ತದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗ್ತದೆ. ಈಗ ಮೊದಲು ಏನು ಮಾಡೋಣ, ಈ ಎ ಇಂದ ಈ ಎ ಪ್ಲಸ್ ಬಿ ಪ್ಲಸ್ ಸಿ ನ ಗುಣಿಸುವ. ಎ ಇಂಟು ಎ ಸ್ಕ್ವಯರ್ ಆಗ್ತದೆ, ಎ ಇಂಟು ಬಿ ಎ ಬಿ ಆಗ್ತದೆ, ಎ ಇಂಟು ಸಿ ಎ ಸಿ ಆಗ್ತದೆ. ಈಗ ಎ ಇಂದ ಗುಣಿಸಾಯಿತು, ನಾವು ಈಗ ಬಿ ಇಂದ ಗುಣಿಸೋಣ. ಬಿ ಇಂಟು ಎ ಬಿ ಎ ಅಥವಾ ಎ ಬಿ ಆಗ್ತದೆ, ಬಿ ಇಂಟು ಬಿ ಬಿ ಸ್ಕ್ವೇರ್ ಆಗ್ತದೆ, ಪ್ಲಸ್ ಬಿ ಇಂಟು ಸಿ ಬಿ ಸಿ ಅಥವಾ ಏನಾಗ್ತದೆ ಸಿ ಬಿ ಆಗ್ತದೆ. ಪ್ಲಸ್ ಈಗ ಎ ಇಂದ ಗುಣಿಸಿದ್ವಿ, ಬಿ ಇಂದ ಗುಣಿಸಿದ್ವಿ, ಈಗ ಏನು ಮಾಡೋಣ, ಸಿ ಇಂದ ಗುಣಿಸೋಣ. ಸಿ ಇಂದ ಈ ಎ ಪ್ಲಸ್ ಬಿ ಪ್ಲಸ್ ಸಿ ನ ಗುಣಿಸುವ. ಸಿ ಇಂಟು ಎ ಸಿ ಅಥವಾ ಸಿ ಎ ಅಂತ ಆಗ್ತದೆ. ಬಿ ಸಿ ಇಂಟು ಬಿ ಬಿ ಸಿ ಆಗ್ತದೆ, ಪ್ಲಸ್ ಸಿ ಇಂಟು ಸಿ ಸಿ ಸ್ಕ್ವಯರ್ ಆಗ್ತದೆ. ಈಗ ಸ್ಕ್ವಯರ್ ಇರೋವಂಥದ್ದನ್ನ ಎ ಸ್ಕ್ವಯರ್ ಬರ್ಕೊಳ್ಳೋಣ, ಬಿ ಸ್ಕ್ವಯರ್ ಬರ್ಕೊಳ್ಳೋಣ, ಪ್ಲಸ್ ಸಿ ಸ್ಕ್ವಯರ್ ಅನ್ನ ಹಾಕೋಣ. ಈಗ ಸಜಾತಿ ಬೀಜ ಪದಗಳು ಯಾವುದಿದೆ ಅಂದರೆ ಇಲ್ಲಿ ಎ ಬಿ ಇದೆ, ಇಲ್ಲಿ ಬಿ ಎ ಅಂದರೆ ಎ ಬಿ ಆಗ್ತದೆ. ಒಂದು ಎ ಬಿ ಏನಾಗ್ತದೆ, 2 ಎ ಬಿ ಆಗ್ತದೆ. ಇಲ್ಲಿ ಎ ಸಿ ಅಥವಾ ಸಿ ಎ ಇದೆ, ಇಲ್ಲಿ ಎ ಸಿ ಇದೆ ಅಂದರೆ 2 ಎ ಬಿ ಆಯಿತು. ನೆಕ್ಸ್ಟು ಎ ಸಿ ಬಿ ಎ ಇದೆ, ಬಿ ಎ ಆಯಿತು. ಎ ಸಿ ಇದೆ, ಇಲ್ಲಿ ಎ ಸಿ ಇದು, 2 ಎ ಬಿ 2 ಎ ಸಿನ ತಗೋಣ, 2 ಎ ಸಿ ಆಗ್ತದೆ. ಇಲ್ಲಿ ಒಂದು ಎ ಸಿ, ಇಲ್ಲೊಂದು ಎ ಸಿ, 2 ಎ ಸಿ ಆಯಿತು. ಇಲ್ಲಿ ಒಂದು ಬಿ ಸಿ ಇದೆ, ಇಲ್ಲೊಂದು ಬಿ ಸಿ ಇದೆ, ಏನಾಗ್ತದೆ 2 ಬಿ ಸಿ ಆಗ್ತದೆ. ಅಂದರೆ
ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಏನಾಗ್ತದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ 2ab 2ac 2bc ಅಥವಾ 2bcನ ಫಸ್ಟ್ ತಗೊಂಡು ಆಮೇಲೆ 2ac ತಗೊಂಡ್ರು ಆಗ್ತದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಅಥವಾ ಅದರ ಸೂತ್ರ ಏನಾಗ್ತದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಆಗ್ತದೆ. ಇದಿಷ್ಟು ಇವತ್ತಿನ ಒಂದು ತರಗತಿ. ಇವತ್ತಿನ ತರಗತಿಯಲ್ಲಿ ನಾವು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿಯ ಒಂದು ಸೂತ್ರ ಏನಾಗ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಎ ಇಂಟು ಬಿ ಆಗ್ತದೆ. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪ ಏನಾಗ್ತದೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab 2bc ಮತ್ತು 2ca ಆಗ್ತದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಬೀಜಗಣಿತದ ಸೂತ್ರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ.